ಇಲ್ಲಿನ ರೂಲ್ಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಊರಲ್ಲಿ ಜಾಕ್ ಪರ್ಮಿಷನ್ ಇಲ್ಲದೆ ಯಾವುದೇ ಡೀಲ್ ನಡೆಯಂಗಿಲ್ಲ. ಅಕಸ್ಮಾತ್ ನಡೆದ್ರೂ ಕೂಡ ಈ ಊರೊಳಗಡೆ ಏನು ಬರಲ್ಲ, ಏನು ಹೋಗಲ್ಲ. ಸೂರ್ಯ ಎಲ್ಲಿದ್ದಾನೋ? ಅವನು ಬಂದರೆ ಗಲಾಟೆಗಳಾಗ್ತವೆ, ಅದಕ್ಕೆ ನಾವು ಬೇಡ ಅಂದಿತ್ತು. ಜಾಕ್ ಸೂರ್ಯ ಹಿಡಿಯೋಕ್ಕೆ ಒಬ್ಬ ಆಫೀಸರ್ ಕೂಡ ಮುಂದೆ ಬರ್ತಿಲ್ಲ ಸರ್. ರೀಸನ್, ಅವನ ಹಿಂದೆ ಒಬ್ಬ ಇದ್ದಾನೆ. ಅವನ ಬಗ್ಗೆ ಎಂಕ್ವೈರಿ ಮಾಡಕ್ಕೆ ಹೋದ 8 ಜನ ಆಫೀಸರು ಕಾಣಿಸ್ತಾ ಇಲ್ಲ. ಒಬ್ಬ ಇದ್ದಾನೆ. ಅವ್ರನ್ನ ನೀನೇ ಹುಡುಕ್ಬೇಕು. ನಿಮ್ಮ ಅಜ್ಜಿಯಲ್ಲಿ ಮಗು ಏಜೆ ಫಿಂಗರ್ ಪ್ರಿಂಟ್ಸ್. ನೆನ್ನೆ ಏನೋ ದೊಡ್ಡದಾಗಿ ಡೀಲ್ ನಡೆದಿದೆ. ಜಾಕ್ ಆರ್ಮುಗಮ್ ಡೀಲು ಸೂರ್ಯಗೆ ಕೊಡೋಣ ಅಂತ ಹೇಳಕ್ ಕಳಿಸ್ತೆ. ಅದು ಹೆಂಗಿದ್ರು ಡೀಲ್ ನಮಗೆ ಬರ್ತಿತ್ತು. ಯಾವನು ಸೂರ್ಯ? ಯಾವನು? ಮಾತು ಕರೆಕ್ಟಾಗಿ ಬರಲಿ. ಜಾಕ್ ಅವ್ನು ಸುಮ್ಮನೆ ಇರ ಕೇಳು. ಅಮಿತ್ 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 ನಂಗೇನಾರ ಮಾಡಿದ್ರೆ ನಮ್ಮ ಅಣ್ಣ ನಿಮ್ನ್ಯಾರನ್ನೂ ಬಿಡಲ್ಲ. ಇವನು ಹೇಳಿದ್ ನಿಜಾನೇ. ಇವನು ಏನಾದ್ರು ಮಾಡಿದ್ರೆ ಅವನ್ ಜಾಕ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾರೋ ನೀನು? ನಿಮ್ಮ ನಂಬಿ ನಾನು ಡೀಲ್ ಕೊಡಿಸ್ತೆ ಅಲ್ವಾ, ನೋಡಿ ಇವಾಗ ಏನಾಗಿದೆ. ಜಾಕ್ ಸೂರ್ಯ ಅರೆಸ್ಟ್ ಆಗೋ ಕಾರಣ ನಾನೇ ಅಂದ್ಬಿಟ್ಟು ಅವ್ರ ಹುಡುಗರು ನನ್ನ ಸಾಯಿಸೋಕ್ಕೆ ಹುಡುಕ್ತಾ ಇದ್ದಾರೆ. ಎಲ್ಲ ಪೊಲೀಸಿಂದಾನೇ ಆಗಿದ್ದು. ನೀವೇ ಕಾಪಾಡ್ಬೇಕು ಸರ್. ಅಮ್ಮನೇ ಅವ್ನು ಯಾರು ಅಂತ ಹೇಳ್ಬಿಡು, ಬಿಟ್ಬಿಡ್ತೀನಿ. ಆದ್ರೆ ಸರ್ ಅವ್ರು ನೀವೇನು ಮಾಡೋಕ್ಕಾಗಲ್ಲ. ನಾನೇನು ಮಾಡಿದ್ರು ಮೊರೆಯವ್ನ ಆಚೆ ಬರಲ್ಲ. ಅದಕ್ಕೆ ನಾನು ಒಂದು ಪ್ಲ್ಯಾನ್ ಹಾಕಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ನ ಸಾಯಿಸಿದ್ದೆ ನೀನು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫು.